ಏನ್ ಭಟ್ರೆ, ದುಬೈ ಶೇಕ್ಗಳ ಜೊತೆ ಇದ್ದು ಈ ತರ ಸಾವುಕಾರ ಸಿದ್ದಪ್ಪನ ರೇಂಜ್ ಬಂದ್ಬಿಟ್ಟಿದ್ದೀರಲ್ಲ ನೀವು. ಅವ್ರ ನೆರನ ಶೇಕ್ಗಳು ಅಂತಾರೇನೆ. ಇಲ್ಲ ಅವ್ರು ನೋಡಿ ನಾನೇ ಶೇಕ್ ಆಗ್ಬಿಟ್ಟೆ ಒಂದ್ ಸೆಕೆಂಡ್. ಅವನು ಹೇಳ್ತಾ ಇದ್ದೆ ನಿಮ್ಮ ಹುಡುಗರು ಬಾರಿ ಆಟ ಆಡೋದು ಗೆದ್ದು ಬಿಡ್ತಾರ ಹಂಗೆ ಹಿಂಗೆ ಕೇಳ್ತಾ ಇದ್ದೆ. ನಾನು ಹೇಳಿದೆ ಚಾಂಪಿಯನ್ಶಿಪ್ ಕ್ಯಾನ್ಸಲ್ ಮಾಡ್ಬಿಡೋಣ, ಕಪ್ ಹೆಂಗೋ ನಮ್ದೆ. ಅದು ನಾನು ನಿಮ್ಮನ್ನ ಪ್ರೋಮೋ ಇಂದ ನೋಡ್ತಾ ಇದ್ದೀನಿ ಭಟ್ರೆ. ಅಲ್ಲ ಬ್ಯಾಟ್ ನ ಒಳ್ಳೆ ಗದೆ ತರ ಇಟ್ಕೊಂಡು ಕಪ್ ನಮ್ದೆ ಅಂತ ಡೈಲಾಗ್ ಹೊಡಿತಾನೆ ಇದ್ದೀರಾ. ಆದ್ರೆ ನಿಮ್ಮ ಟೀಮ್ ಅವ್ರನ್ನ ನೋಡಿದ್ರೆ ಸಿಕ್ಕಾಬಟ್ಟೆ ಒಂಥರ ಫೀಲಿಂಗ್ ಆಗ್ತಾ ಇದೆ ಭಟ್ರೆ. ಯಾಕ? ಅಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ ನೀವು ಕಪ್ ನಮ್ದು ಅಂತ ಇದ್ದೀರಾ. ಅವ್ರು ನೋಡಿದ್ರೆ ತಟ್ಟೆನೂ ನಮ್ದು ಸ್ಪೂನು ನಮ್ದು ಅಂತ ಅನ್ಕೊಂಡು ಬಿಡಂಗೆಲ್ಲ ಬಾರಿಸ್ತಾ ಇದಾರೆ ನೋಡಿ ಅವ್ರ ಪರಿಸ್ಥಿತಿ. ಭಟ್ರೆ 2 ಪುರಿ ಉಂಡೆ, 1 ಬಾಳೆಹಣ್ಣು, ಈ ತರ ಇದೆ ನಿಮ್ ಟೀಮ್. ಏನ್ ಪರ್ಫಾರ್ಮ್ ಮಾಡ್ತಾರೆ ಭಟ್ರೆ? ಆಟಗಾರರಿಗೆ ಕಲೆಗಾರರಿಗೆ ಹಸು ಇರ್ಬೇಕು. ಹಸುವಿದ್ದವನು ಮಾತ್ರ ತಿಂದು ಯುದ್ಧ ಗೆಲ್ಲಬಲ್ಲ. ಎಂತ ಬೌಂಡ್ರಿ ಅಂತ ಬಂಗಾರದಂತ ಮಾತು ಹೇಳಿದ್ರಿ ಭಟ್ರೆ ನೀವು. ಯಾರಾನ ಗೆದ್ದು ಬಿಡ್ರ ಈ ಟೀಮ್ ಮೇಲೆ. ಏನ್ ನಿಮ್ ಟೀಮ್ ಹೆಸರು? ಓ ಬಾಲಣ್ಣ ಬಾಜಾ ಭಜಂತ್ರೆ. ಅದ್ಭುತ. ಕ್ಯಾಪ್ಟನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ಯಾಟಿಂಗ್ ನೀವೇ ಶುರು ಮಾಡಿದೀರಾ? ಬ್ಯಾಟಿಂಗ್ ಶುರು ಮಾಡಿದ್ವನ, ಮ್ಯಾಚ್ಗೆ ಇನ್ನೂ ಟೈಮ್ ಇದೆ, ಇನ್ನ ವಾರ್ಮ್ ಅಪ್. ನೋಡ್ತಾ ಇರಿ ಹೆಂಗೆ ಬಡ್ದು ಬಾಯಿಗೆ ಹಾಕೊಂಡು ಗೊತ್ತಾಯ್ತಮ್ಮ, ನೀನ್ ಬಿಡು, ಎದುರುಗಡೆ ಯಾರೇ ಬಂದ್ರು ಸ್ವಾಹ ಮಾಡ್ಬಿಡ್ತೀಯ. ಅಲ್ಲ ಒಂದ್ ಕಡೆ ಗ್ರೀನ್, ಈ ಕಡೆ ರೆಡ್. ಬನ್ನಿ ಭಟ್ರಿ ಈ ಕಡೆ. ಸೂರಜ, ಏನೋ ನಿನ್ ಟೀಮ್ ಹೆಸರು? ಮುಸುರಿ ಮಹಾಪ್ರಚಂಡ್ರು. ಎಲ್ಲೋ ಗ್ರಾಫಿಕ್ಸ್ ಕಾಣ್ತಾನೆ ಇಲ್ವಲ್ಲೋ? ಸೂರಜ್, ಮುಸುರಿ ಮಹಾಪ್ರಚಂಡರು. ಎದುರಾಳಿ ತಂಡಕ್ಕೆ ಏನ್ ಸಂದೇಶ ಕೊಡ್ತಾ ಇದೆಯಾ? ಬ್ಯಾಟಿಂಗು ನಮ್ದು, ಬಾಲಿಂಗು ನಮ್ದು, ಫೀಲ್ಡಿಂಗ್ ಮಾತ್ರ ನಿಮ್ದು, ಕಪ್ಪು ಮಾತ್ರ ಈ ಸರಿ ನಮ್ದೇ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಬೇಕಾಗಿರೋರು ನಾವೇ. ಅದಕ್ಕೆ ಡೇಂಜರ್ ಸಿಗ್ನಲ್ ಕೊಡ್ತಿರೋದು ನಾವೇ. ಇದು ಸೂಪರ್ ಭಟ್ರೆ. ನಿಮ್ಮ ಟೀಮು ಅಂದ್ರೆ ನಿಮ್ಮ ಓನರ್ಶಿಪ್ ಅಲ್ಲಿರೋ ಟೀಮ್ಗಳೇ ಇಷ್ಟು ಜಗಳ ಆಡ್ತಿದ್ದಾರೆ ಅಂದ್ರೆ ಇನ್ನು ಬೇರೆ ಎದುರಾಳಿ ತಂಡದ ಮೇಲೆ ಇನ್ನು ಯಾವ ರೇಂಜ್ ಜಗಳ ಆಡ್ಬೋದು, ಯಾವ ರೇಂಜ್ ಕಾಂಪೀಟ್ ಮಾಡ್ಬೋದು ಅಂತ ನಾನು ಅಲ್ಲಿ ಆ ಎದುರಾಳಿ ಟೀಮ್ಗಳಿಗೆಲ್ಲ ಮರಣೋತ್ತರ ಪ್ರಶಸ್ತಿ. ಹೌದಾ? ಈ ಕಪ್ ಏನಿದ್ರು ನಮ್ದೇ ಫಿಕ್ಸು. ಓಹೋ ಭಟ್ರೆ, ಹೋದ್ಸತಿ ನಮ್ಮ ಕಾಮಿಡಿ ಚಾಂಪಿಯನ್ಶಿಪ್ ಅಲ್ಲಿ ರಣಾಂಗಣ ಇತ್ತು. ಈಗ ಕ್ರೀಡಾಂಗಣಕ್ಕೆ ಬಂದಿದೀವಿ. ನಿಮ್ಮ ಮಾಲೀಕತ್ವದಲ್ಲಿ ಈ ಟೀಮ್ಗಳು ಯಾವ ರೀತಿ ನಗೆ ಹೂರ್ಣನ ಬಡಿಸಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇವರು ಹೇಳಿ ಕೇಳಿ ಮಿತಿ ಮೀರಿದವರು. ಸ್ಕಿಟ್ ಅಂದ್ರೆ ಬಿಟ್ಟು ಬಾಲೆಲ್ಲ ಬಾರಿಸದೆ. ಈ ಕರೋನಾಗೆ ಯಾವನು ವ್ಯಾಕ್ಸಿನ್ ಕಂಡುಹಿಡಿಯಕ್ ಸಾಧ್ಯ ಇಲ್ಲ. ಕಂಡು ಹಿಡಿದ್ರೆ ಈ ಟೀಮೇ ಕಂಡು ಹಿಡಿಬೇಕು. ಯಾಕಂದ್ರೆ ನಗುವಿನಿಗಿಂತ ದೊಡ್ಡ ಔಷಧಿ ಈ ಲೋಕದಲ್ಲೇ ಇಲ್ಲ. ಕರೆಕ್ಟ್. ಸೊ ಕರೋನಾಗೆ ಏನಾದ್ರೂ ವ್ಯಾಕ್ಸಿನ್ ಇದ್ರೆ ಅದು ಕಾಮಿಡಿ ಕಿಲಾಡಿಗಳು ವೇದಿಕೆ. ಹೌದು. ಸೂಪರ್. ಓಕೆ ಭಟ್ರೆ, ಜನ 6 ತಿಂಗಳಿಂದ ಮನೇಲಿದ್ದು ಈ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇದ್ರು, ಏನಾದ್ರು ಒಂದು ರಿಲೀಫ್ ಬೇಕು ಅಂತ. ಈಗ ಜನಗಳಿಗೆ ಒಂದು ಮೆಸೇಜು ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಊರಲ್ಲಿ ಇಲ್ದೇ ಇರೋ ಟೆನ್ಷನ್ಗಳನ್ನೆಲ್ಲ ತಲೆಗಿಟ್ಟುಕೊಂಡು ಅನ್ನ ನೀರು ಬಿಟ್ಬಿಟ್ಟು ಹಾಳಾಗ್ತಾನೆ ಮನುಷ್ಯ. ಟೆನ್ಷನ್ ಹಿಂದೆ ಬಿದ್ರೇನೆ ನಗು ಮಾಯ ಆಗೋದು. ಸಂತೋಷವಾಗಿ ಇರೋದಕ್ಕೆ ಏನು ಬೇಕೋ ಅದು ಎಲ್ಲದನ್ನು ಈ ವೇದಿಕೆ ಕೊಡ್ತಾನೆ ಬಂದಿದೆ. ಇವರು ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಧೈರ್ಯವಾಗಿ ಹೇಳಬಹುದು. ಇಡೀ ನಾಡು ಮತ್ತೊಂದ್ಸತಿ 10 ಪಟ್ಟು ಸೌಂಡ್ ಅಲ್ಲಿ ಗಹಗಹಿಸಿ ನಗುತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು. ಓಕೆ ಅಲ್ಲಣ್ಣ, ಯಾರು ಏನೇ ಅಸ್ತ್ರ ತಂದ್ರು ಇಲ್ಲಿ ತನಕ ಕಿರ್ಚಾಡ್ತಿದ್ರು. ನಾನ್ ತೊಡೆ ತಟ್ಟಿದ್ದೇನು, ಕಪ್ಪು ನಮ್ದೇ ಅಂದಿದ್ದೇನು, ಚಿಪ್ಪು ನಿಮ್ದು ಅಂದಿದ್ದೇನು. ಆದ್ರೆ ನೀವು ಬಿಟ್ರಿ ನೋಡಿ 4 ಮಿಸೈಲ್ಗಳನ್ನ ಎಲ್ಲಾ ಒಂದಾಗ್ಬಿಟ್ರಲ್ಲ ಅಣ್ಣ. ಹೆಂಗಣ್ಣ ಇದು? ಹೇಳಕ್ ಅಸಾಧ್ಯ. ಪಾಪ ಇವೆಲ್ಲ ಬಹಳ ಬಂಗಾರದಂತ ಹೆಣ್ಮಕ್ಳು. ನೋಡಿ ಅವಳು ಗುಡೆಮಾರ್ನಳ್ಳಿ ಶಾಂತ ಅಂತ ಅವಳೆ. ಪ್ಲೀಸ್ ಕಮ್ ಫ್ರೆಂಡ್ಸ್. ಇವಳು ಯಶವಂತಪುರ ಸೋಪ್ ಮಾರೋ ಶಾಂತನ್ ತಂಗಿ ಇವಳು.
ಅಮ್ಮ ಸುಮ್ಮನೆ ಇಬ್ಬರನ್ನ ನೋಡಿದ್ರೆ ಅರ್ಥ ಮಾಡ್ಕೋ. ಹೌದಣ್ಣ ಹೆಂಗೆ ಅಂತ. ಹೌದಣ್ಣ ಖಂಡಿತ ಅಣ್ಣ. ಅದ್ಭುತವಾದ ಹೆಣ್ಮಕ್ಳು ದೇಶ ಆಕಾಶನೆ ಫಸ್ಟ್ರೆ ಏನಣ್ಣ ಈ ರೇಂಜ್ಗೆ ಅರ್ಥ ಆಗುತ್ತೆ ನಿಮ್ ಭಾಷೆ ಅವ್ರಿಗೆ? ನಮ್ ತಾಯಿ ಸತ್ವಾಗ ಅವ್ರಿಗೆ ಅರ್ಥ ಆಗಲ್ಲ, ಅರ್ಥ ಆಗತ್ತ ಡೌ ಮಾಡಿ ಅಂತ ಹೇಳ್ಕೊಟ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಇದು ನಮ್ ಮ್ಯಾಟ್ರು. ಬಹಳ ಒಳ್ಳೆವಳು. ನಿಮ್ಗೆಲ್ಲ ಮಾನ ಮರ್ಯಾದೇನ್ರು? 4 ಚಾಂಪಿಯನ್ಶಿಪ್ ಅಂತ ಆ ಕಪ್ಪನ್ನೆಲ್ಲ ಮರೆತು ಒಟ್ಟಿಗೆ ಸೇರಿ ಹೋರ ನನ್ನ ಮಕ್ಳೆಲ್ಲ ನಿಮ್ ಜಾಗಕ್ಕೆ ಹೋರ ನಿಮ್ ಜಾಗಕ್ಕೆ. ಅಯ್ಯ ಅಣ್ಣ, ಈಗ ಈ ಗುಡೇಮಾರನಹಳ್ಳಿ ಶಾಂತ ಅಂಡ್ ಫ್ಯಾಮಿಲಿ ಇವ್ರದ್ದು ನೆಕ್ಸ್ಟ್ ವ್ಯವಸ್ಥೆ ಏನಣ್ಣ? ಇವ್ರು ಫುಲ್ ಇರ್ತಾರ, ಬಟ್ ಇವತ್ತು ಒಂದಿನನೇ ಬಂದು ಸ್ಯಾನಿಟೈಸರ್ ಹಾಕಿ ಹೋಗ್ಬಿಡ್ತಾರ ನಮ್ ಕೈಗೆ, ಹೆಂಗಣ್ಣ? ಪಾಪ ಎಲ್ಲಾರು ಹುಡುಗರು ಬರ್ಗೆಟ್ಟಿರ್ತಾರೆ, ತಿಂಗಳಾನ್ಗಟ್ಲೆ ಮೈದಾನದಲ್ಲಿ ಹಿಡಿದು ಹೋರಾಟ ಮಾಡುವಂತ ಮಕ್ಕಳು ಮೈದಾನದಲ್ಲಿ ಇಳಿದಿರ್ತಾರೆ. ಅವ್ರಿಗೆ ಒಂದು ಸ್ಫೂರ್ತಿ ಕೊಡ್ಬೇಕು. ಓಹೋ, ಅದಕ್ಕೆ ಇಲ್ಲಿ ಕೂರ್ಸಿರ್ತೀನಿ. ಹಂಗಾರೆ ನಮ್ ಜರ್ನಿ ಪೂರ್ತಿ ಇರ್ತಾರ? ಪೂರಾ ಜರ್ನಿ ಇಲ್ಲೇ ಕೂತಿರ್ತಾರೆ. ವಿಷಯ ಇದೆ, ಹಾ ಸೀಸನ್ ಪೂರ್ತಿ ಇಲ್ಲಿ ಕೂತಿರ್ತಾರೆ. ಹಾ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಹಾ ಅಣ್ಣ, ಹಾ ಅವ್ರಿಗೆ ಅವ್ರಿಗೆ ಪಕ್ಕದಲ್ಲಿ ಕೂರಿಸ್ತೀವಿ. ಅವ್ರಿಗೆ ಅವ್ರ ಪಕ್ಕದಲ್ಲೂ ಕೂರಿಸ್ತೀರಾ? ಅವ್ರಿಗೆ ಉತ್ತೇಜನ ಸಿಗ್ಲಿ ಅಂತ ಹೇಳ್ತಾರೆ. ಉತ್ತೇಜನ ಸಿಗ್ಲಿ ಅಂತ. ನೋಡ್ರಪ್ಪ, 6 ಟೀಮ್ಗೆ ಇದೊಂದು ಬಂಪರ್ ಆಫರು. ಇವತ್ತು ಎಂಡಲ್ಲಿ ಯಾರು ಸೂಪರ್ ಪರ್ಫಾರ್ಮ್ ಮಾಡ್ತಾರೋ ಅವ್ರ ಪಕ್ಕದಲ್ಲಿ ಇವರೆಲ್ಲ ಬಂದು ಗುಡೇಮಾರನಹಳ್ಳಿ ಶಾಂತಮ್ಮ ಅಂಡ್ ಫ್ಯಾಮಿಲಿ ಮಕ್ಕಳುಗಳು ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ಎಪಿಸೋಡ್ ಆಗೋರ್ಗು ಜೊತೆಲೇ ಇರ್ತಾರೆ. ಆಯ್ತೇನ್ರಪ್ಪ? ಓಕೆನಾ ಅಣ್ಣ? ನನಗೇನಂದ್ರೆ ಇವರು ಬರೀ ಒಂದೇ ಟೈಪ್ ಡ್ಯಾನ್ಸ್ ಆಗೋದಣ್ಣ. ಅಲ್ಲಿಗೆ ನೀನು ಬೇರೆ ಹೇಳೋದೇನೋ ಬರೀ ಒಂದೇ ಟೈಪ್ ಬೇಡ, ಬೇಜಾನ್ ಟೈಪ್ ಎಲ್ಲ ಮಾಡಿಸ್ಬಿಡೋಣ ಡ್ಯಾನ್ಸ್ ಅಂತ. ನೀವು ಮಾಡಿ ತೋರಿಸಿ, ಅದನ್ನ ಅವ್ರು ಹಂಗೆ ಮಾಡ್ತಾರಣ್ಣ. ಆಗ್ಬೋದು. ಯಾವ ಮ್ಯೂಸಿಕ್ ಆಗ್ತಿರೋ ಗೊತ್ತಿಲ್ಲ. ಆಗ್ತೀವಣ್ಣ. ಫುಲ್ ಗುಡೇಮಾರನಹಳ್ಳಿ ಶಾಂತಮ್ಮನ ಸ್ಟೆಪ್ಪೆ ಅಣ್ಣ. ಜಮಾಯಿಸಿ ದಾನದಲ್ಲಿ ಶ್ರೇಷ್ಠವಾದ ದಾನ ಮತ್ತು ಮೈದಾನ ನಡೀಲಿ. ಈಗ ಒಂದು ಅಗ್ನಿ ಪರೀಕ್ಷೆ. ಇಷ್ಟೆಲ್ಲ ನೀವು ಹೇಳ್ಕೊಟ್ಟಿದ್ದೀರಲ್ಲ ಅಣ್ಣ, ಇದು ಕರೆಕ್ಟ್ ಆಗಿ ಕಲ್ತಿದಾರ ಅಂತ ತಿಳ್ಕೊಳಕ್ಕೆ ಭಟ್ರ ಪಕ್ಕ ಕಳ್ಸೋಣ ಅಣ್ಣ. ಓಕೆ, ವೆರಿ ಗುಡ್ ಐಡಿಯಾ, ಓಕೆ, ಸೂಪರ್ ಐಡಿಯಾ ಇದು. now all you go dance with next to that cap sir. Come here. Okay, Listen, that cap man is the full bargainings go and full punching and ture manings.